ನಮಸ್ಕಾರ ವೀಕ್ಷಕರ. ಆಧ್ಯಾತ್ಮಿಕ ಕೆಲವು ಮಾತು ವಿಷಯಗಳು ಹಾಗೂ ಈ ಸಾಮಾಜಿಕ ಬದುಕಿನ ಜನರ ವಿಚಾರಗಳ ಮೇಲೆ ಈ ವಿಡಿಯೋದಲ್ಲಿ ಕೆಲವು ಮಹತ್ವಪೂರ್ಣವಾದಂತಹ ವಿಷಯಗಳು, ಆಲೋಚನೆಗಳು ಈ ಸಾಮಾಜಿಕ ಜನರಿಗೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಭೂಮಿಯಲ್ಲಿ ಹುಟ್ಟಿ ಬಂದ ಮೇಲೆ ಬದುಕೋದನ್ನು ಕಂಡುಕೊಳ್ಳಬೇಕು. ಬದುಕೋದು ಮುಖ್ಯವಲ್ಲ, ಅದರಲ್ಲೂ ಹೇಗೆ ಬದುಕಬೇಕು ಅನ್ನೋದು ಮುಖ್ಯ. ಲಿವಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಹೌ ಟು ಲಿವ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಜೀವನ ಅನ್ನೋದು ಒಂದು ಆಟ ಇದ್ದ ಹಾಗೆ, ಇಲ್ಲಿ ತುಂಬಾ ಜಾಗ್ರತೆಯಿಂದ ಆಡಬೇಕಾಗುತ್ತದೆ. ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖ. ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಅರಿತು ಆಡಿದರೆ ಗೆಲುವು ಖಚಿತ, ಮತ್ತೆ ಮರೆತು ಆಡಿದರೆ ಸೋಲು. ಆದರೆ ಈ ಆಟದ ವೀಕ್ಷಣೆಯಲ್ಲಿ ಸುತ್ತಲೂ ಕುಳಿತುಕೊಂಡಿರುವರು ಅವರೆಲ್ಲರೂ ನಮ್ಮವರೇ ಅಂತ ಕಂಡರೂ ಕೂಡ ಅವರು ಯಾರು ನಮ್ಮವರಾಗಿರಲ್ಲ. ಅವರು ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರ್ತಾರೆ. ಇಲ್ಲಿ ಭೂಮಿ ಮೇಲೆ ಈ ಮನುಷ್ಯನು ಕೆಲವೇ ದಿನಗಳ ಜೀವನ ಕಟ್ಟಿಕೊಂಡು ಇಷ್ಟೊಂದು ಆಟ ಆಡುತ್ತಾನೆ, ಮೋಸದ ಜೀವನ ನಡೆಸುತ್ತಾನೆ. ಮೋಸ, ವಂಚನೆ, ಸುಳ್ಳು ಹೇಳಿ ತನ್ನ ಜೀವನದ ಅಭಿವೃದ್ಧಿ ಮಾಡಿಕೊಳ್ತಾನೆ. ಹಣ ಹೆಚ್ಚಾದಂತೆ ಅಹಂಕಾರದಿಂದ ಮೆರೆಯುತ್ತಾನೆ. ಕೈಯಲ್ಲಿ ಅಧಿಕಾರ ಬಂದಂತೆ ರಾಜನಂತೆ ಮೆರೆಯುತ್ತಾನೆ. ಬಂಧು ಬಳಗ ಎಲ್ಲವೂ ಮರೆತು ಬಿಡುತ್ತಾನೆ. ಹಣದ ಮದದಿಂದ ಮೆರೆಯುವರು. ಈ ಮನುಷ್ಯ ಭವಿಷ್ಯವೂ ಕೆಲವು ದಿನ ಅಂತ ತನಗೇ ಗೊತ್ತಿರುವುದಿಲ್ಲ, ಆದರೂ ಅಹಂಕಾರದಿಂದ ಮೆರೆಯುತ್ತಾನೆ. ಈ ಭೂಮಿ ಮೇಲೆ ಯಾವುದು ಶಾಶ್ವತವಿಲ್ಲ, ಎಲ್ಲ ನಶ್ವರ. ಕೇವಲ ಮನುಷ್ಯ ಮಾಡಿದ ಒಳ್ಳೆ ಕೆಲಸ ಕಾರ್ಯಗಳೇ ಶಾಶ್ವತ, ಅಜರಮ. ನಿನ್ನದಂತೂ ಏನೂ ಇರುವುದಿಲ್ಲ, ಇಲ್ಲಿ ನಿನ್ನದಂತೂ ಏನೂ ಇಲ್ಲ. ಅದಕ್ಕೆ ಹೇಳೋದು, ಇಲ್ಲಿ ಸೌಂದರ್ಯ ಆಗಲಿ, ಸಂಪತ್ತಾಗಲಿ, ಅಧಿಕಾರ ಆಗಲಿ, ಇವು ಯಾವತ್ತೂ ಶಾಶ್ವತ ಇರುವುದಿಲ್ಲ. ಸೌಂದರ್ಯವು ಯಾವುದೇ ಒಂದು ಕಾಯಲ್ಲಿ, ಯಾವುದೇ ಒಂದು ರೋಗದಲ್ಲಿ ಹೊರಟು ಹೋಗ್ಬೋದು. ವಯಸ್ಸಾದಂತೆ ಕೂಡ ದಿನೇ ದಿನೇ ಹೊರಟು ಹೋಗ್ತದೆ. ಅಧಿಕಾರವು ಇದು ಕೆಲವೇ ದಿನಗಳವರೆಗೆ ಮಾತ್ರ ಇರ್ತದೆ. ಇದು ಹೊರಟು ಹೋಗುತ್ತದೆ. ಸಂಪತ್ತು ಹೊರಟು ಹೋಗುತ್ತದೆ. ಇಲ್ಲಿ ಮರದ ಎಲೆಗಳು, ಹೂವಿನ ಗಿಡದಲ್ಲಿ ಅರಳಿದ ಹೂಗಳು. ಮರದ ಎಲೆಗಳು, ಹೂವಿನ ಗಿಡದಲ್ಲಿ ಅರಳಿದ ಹೂಗಳು, ಉರಿಯುತ್ತಿರುವ ದೀಪ, ಇವು ಎಲ್ಲವೂ ಯಾವತ್ತೂ ಶಾಶ್ವತ ಇಲ್ಲ. ಅದಕ್ಕೆ ತಿಳಿದು ಸಂಸಾರ ಮಾಡು, ಅಹಂಕಾರದಿಂದ ಮೆರಿಬೇಡ. ನಿನ್ನದಂತೂ ಏನು ಇಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಬರೀ ಕತ್ತಲೆ. ಎದಕ್ಕೆ ಬೇಕು ನಿನಗೆ ಅಧಿಕಾರದ ಬಲೆ? ತಿಳಿದು ಸಂಸಾರ ಮಾಡು. ಇರೋಷ್ಟು ದಿನ ಎಲ್ಲರೊಂದಿಗೆ ನೆಮ್ಮದಿಯಿಂದ ಕಾಲ ಕಳಿ. ತಿಂದು ಉಂಡು ಸುಖ ಸಂತೋಷದಿಂದ ಬದುಕು. ಇದೇ ಜೀವನ.
ಇಲ್ಲಿ ಜೀವನ ಅಂದ ಮೇಲೆ ಕಷ್ಟ ನಷ್ಟ ಸುಖ ದುಃಖ ಏಳು ಬೀಳು ಮಾನ ಅವಮಾನ ಜನರ ನಿಂದನೆಗಳು ವೈರಿಗಳ ತುತ್ತು ಮಾತುಗಳು ನಮಗೆ ಸಂಬಂಧಿಸಿದವರಿಂದ ಆಗುವ ಅಪಮಾನಗಳು ಇವೆಲ್ಲವೂ ಇರುತ್ತವೆ. ಇಂಥವುಗಳಿಗೆ ಎದುರಿಸಿ ಸಂಸಾರ ಮಾಡುವುದೇ ನಿಜವಾದ ಜೀವನ. ಇಲ್ಲಿ ಸಮಸ್ಯೆ ಬಂದಾಗ ಅದರ ಹಿಂದೆ ಒಂದು ಪರಿಹಾರ ಇದ್ದೇ ಇರ್ತದೆ. ಮತ್ತೆ ಯಾವುದೇ ಕಾಯಿಲೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತ ಔಷಧಿ ಕೂಡ ಇರ್ತದೆ. ದುಃಖದ ಹಿಂದೆ ಸುಖ ಇದ್ದೇ ಇರ್ತದೆ. ಸವಾಲಿನ ಹಿಂದೆ ಒಂದು ಅವಕಾಶ ಇದ್ದೇ ಇರ್ತದೆ. ಕಾಯ್ಬೇಕಷ್ಟೇ. ಕಷ್ಟ ಬಂದಿದೆ ಅಂತ ಹೆದರಿ ಓಡಿ ಹೋಗೋದಲ್ಲ, ಅದು ಜೀವನ ಅಲ್ಲ. ಅದಕ್ಕೆ ಎದೆ ತಟ್ಟಿ ನಿಲ್ಲುವುದೇ ಜೀವನ. ಇಲ್ಲಿ ನಾವಿರುವ ಸಮಾಜದಲ್ಲಿ ಕೆಲವು ಜನರು ಕಟ್ಟಿ ಮೇಲೆ ಕುಳಿತುಕೊಂಡು ಊರಿದೆಲ್ಲ ಸುದ್ದಿ ಮಾತನಾಡ್ತಾ ಇರ್ತಾರೆ. ಅವರು ಹೀಗೆ, ಇವರು ಹಾಗೆ, ಅವಳು ಹಾಗೆ, ಇವನು ಹಾಗೆ. ಇವರು ಆ ಕೆಲಸ ಯಾವ ಕೆಲಸ ಮಾಡದೆ ಸೋಮಾರಿ ಜನರು ಮನೆ ಅನ್ನ ತಿಂದು ಮಂದಿದೆಲ್ಲ ಮಾತಾಡ್ತಾ ಕಟ್ಟಿ ಮೇಲೆ ಕುಳಿತುಕೊಂಡಿರ್ತಾರೆ. ಇವರು ನಂಬರ್ 1 ಸೋಮಾರಿಗಳು. ಬೇರೆಯದೇ ಮಾತುಗಳು. ತಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿದೆ, ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ತೆಗಿಲಕ್ಕೆ ಬರ್ತಾರೆ. ಇವರಿಗೆ ಕಟ್ಟಿ ಕಂಪ್ನಿ ಅಂತ ಕರೀತಾರ. ಇವರು ಇತರರ ಬಗ್ಗೆ ಯಾವಾಗಲೂ ನಿಂದೆ ಮಾತುಗಳನ್ನೇ ಆಡುತ್ತಿರ್ತಾರೆ. ತಾವು ಕೂಡ ಉದ್ಧಾರ ಆಗಲ್ಲ, ಬೇರೆಯವ್ರಿಗೆ ಉದ್ಧಾರ ಆಗಲು ಬಿಡೋದಿಲ್ಲ. ನಿಂದಿಸುವವರಿಗೆಲ್ಲ ಉತ್ತರಿಸುತ್ತಾ ಕುಳಿತರೆ ಅದೇ ಜಾಗದಲ್ಲಿ ಹೋಗ್ಬೇಕಾಗುತ್ತದೆ, ಅದೇ ಮಾರ್ಗದಲ್ಲಿ ಹೋಗ್ಬೇಕಾಗುತ್ತದೆ. ನಿಂದಿಸುವವರನ್ನು ಹಿಂದೆ ಬಿಡಿ, ನೀವು ಮಾತ್ರ ಮುಂದೆ ನಡೀರಿ. ಇದೇ ಅಭಿವೃದ್ಧಿ ಸೂತ್ರ. ಇಲ್ಲಿ ಸಮಾಜದಲ್ಲಿ ಜನ ಹೇಗೆಂದ್ರ ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸ್ತಾರ, ಆದರೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ತಾರ. ತಮ್ಮದೇ ತಟ್ಟೆಯಲ್ಲಿ ನೊಣ ಬಿದ್ದಿದೆ, ಆದರೆ ಬೇರೆಯವರ ತಟ್ಟೆಯಲ್ಲಿ ನೊಣ ಹುಡುಕೋದ್ರಲ್ಲಿ ಬರ್ತಾರೆ. ಈ ಕಲಿಯುಗದಲ್ಲಿ ನಾವು ಅಂದುಕೊಂಡಂತೆ ಜನ ಇಲ್ಲ. ನಂಬಿಕೆ ಎನ್ನುವುದೇ ಯಾರ ಮೇಲೆ ಉಳಿದಿಲ್ಲ. ನಂಬಿಸಿ ಮೋಸ ಮಾಡುವರೇ ಎಲ್ಲ. ಹೇಳೋದೊಂದು ಮಾಡೋದು ಬೇರೊಂದು. ಮೇಲೊಂದು ಮಾತನಾಡುತ್ತಾರೆ, ಕೆಳಗೆ ಕಾಲು ತುಳಿತಾ ಇರ್ತಾರೆ. ಇದು ಸ್ವಾರ್ಥದ ಪ್ರಪಂಚ. ಇಲ್ಲಿ ಮುಖಕ್ಕಿಂತ ಮುಖವಾಡ ಹಾಕುವರೆ ಹೆಚ್ಚು ಜನ. ನಮ್ಮ ಜೀವನ ಹೇಗಿರ್ಬೇಕಂದ್ರೆ ಕಲ್ಪರ್ ವೃಕ್ಷದಂತಿರ್ಬೇಕು, ಮತ್ತೆ ಸದಾ ಹರಿಯುತ್ತಿರುವ ನದಿ ನೀರಿನಂತಿರ್ಬೇಕು. ನದಿಯಲ್ಲಿ ನೀರು ಇರಲಿಲ್ಲ ಅಂದರೆ ಅದಕ್ಕೆ ಬೆಲೆನೇ ಇರಲ್ಲ. ಮನೆಗೆ ಅತಿಥಿಗಳ ಆಗಮನ ಇರಲಿಲ್ಲ ಅಂದ್ರೆ ಆ ಮನೆಗೆ ಬೆಲೆನೇ ಇರಲ್ಲ. ಮರ ಫಲ ಕೊಡದಿದ್ದರೆ ಅದಕ್ಕೆ ಬೆಲೆನೇ ಇರಲ್ಲ. ಶಾಲೆಯಲ್ಲಿ ಶಿಕ್ಷಕರು ಇರದಿದ್ದರೆ ಆ ಶಾಲೆಗೆ ಬೆಲೆನೇ ಇರಲ್ಲ. ಗುರಿ ಇಲ್ಲದ ಜೀವನ, ನೆಮ್ಮದಿ ಇರದಿದ್ದರೆ ಜೀವನವೇ ಇಲ್ಲ. ಜೀವನ ನಿಂತ ನೀರಿನಂತೆ ಆಗಬಾರ್ದು, ಸದಾ ಹರಿತರ ನೀರಿನಂತೆ ಇರಬೇಕು. ಹುಟ್ಟು ಇಲ್ಲದ ಹಡಗಿನಂತೆ ಆಗಬಾರ್ದು, ಸದಾ ಹರಿಯುತ್ತಿರುವ ನೀರಿನಂತೆ ಇರಬೇಕು. ಇಲ್ಲಿ ಸಂಶಯ ಅನ್ನೋದು ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಇದು ವಿಷ ಅಂತ ಹೇಳ್ಬೋದು. ಒಂದು ವೇಳೆ ಪತಿ ಪತ್ನಿಯರಲ್ಲಿ ಸಂಶಯ ಶುರುವಾದರೆ, ಪತಿ ಪತ್ನಿಯರಲ್ಲಿ ಸಂಶಯ ಬಂದರೆ ಅವರ ಜೀವನವೇ ಕೊನೆಗೊಳ್ಳುತ್ತದೆ ಅಂತ ತಿಳ್ಕೋಬೇಕು. ಅದಕ್ಕಾಗಿ ಜೀವನದಲ್ಲಿ ಸಂಶಯ ಬರಲು ಬಿಡಬೇಡಿ. ಹೇಳಿದ್ದು ಸತ್ಯ ಇರಲ್ಲ, ಕೇಳಿದ್ದು ನಿಜ ಇರಲ್ಲ, ಪ್ರತ್ಯಕ್ಷವಾಗಿ ಕಂಡ್ರೂ ಸಹ ಪ್ರಮಾಣಿಸಿ ನೋಡ್ಬೇಕಂತ. ಇಲ್ಲಿ ಚಿಕ್ಕದಾದ ಮಾತು ಮನುಷ್ಯನ ಮನಸ್ಸನ್ನೇ ಗಾಯಗೊಳಿಸುತ್ತದೆ.
ಮತ್ತೆ ಒಂದು ಚಿಕ್ಕ ಸುಳ್ಳು ಸ್ನೇಹವನ್ನೇ ದೂರ ಮಾಡಿಬಿಡ್ತವೆ. ಒಂದು ಸಣ್ಣ ಅನುಮಾನ ಸಂಬಂಧವನ್ನೇ ಬೇರೆ ಮಾಡಿಬಿಡ್ತವೆ. ವಿಷಯ ಬಲು ಚಿಕ್ಕದೇ ಆಗಿರ್ಬೋದು, ಆದರೆ ಅದರ ಪರಿಣಾಮ ಜೀವನ ಹಾಳು ಮಾಡಿಬಿಡ್ತವೆ ಅಷ್ಟೇ. ಅದಕ್ಕೆ ಯಾರ ಮೇಲೂ ಸಂಶಯ ಪಡಬಾರ್ದು. ಜೀವನದಲ್ಲಿ ಯಾವಾಗಲೂ ಸತ್ಯ ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೀವು ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ಸತ್ಯ ಹೇಳುವ ಅಭ್ಯಾಸವನ್ನು ಮಾಡಿಕೊಂಡರೆ ಆ ದೇವರಿಗೂ ಕೂಡ ಹೆದರುವ ಅವಶ್ಯಕತೆ ಬರಲ್ಲ. ಮತ್ತೆ ಯಾವಾಗಲೂ ಬರೀ ಸುಳ್ಳಿನ ಮೂಟೆಯನ್ನೇ ಹಗಲ ಮೇಲೆ ಹೊತ್ತುಕೊಂಡು ಸುಳ್ಳು ಹೇಳುವ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ನಾವೇ ಹೆದರಿ ಬದುಕಬೇಕಾಗ್ತದೆ. ಮನುಷ್ಯನಲ್ಲಿ ನಂಬಿಕೆ ಪ್ರಾಮಾಣಿಕೆ ಇದ್ದರೆ ಅವನ ಜೀವನದಲ್ಲಿ ಎಲ್ಲವೂ ಗೆಲ್ಲುತ್ತಾನೆ. ಅದಕ್ಕೆ ನಂಬಿಕೆ ಕಾಯ್ದುಕೊಳ್ಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ 4 ಜನಕ್ಕೆ ಶೇರ್ ಮಾಡ್ರಲ್ಲ, ಅವರು ಕೇಳಿ. ಅವರ ಅನಿಸಿಕೆ, ನಿಮ್ಮ ಅನಿಸಿಕೆ ಯೂಟ್ಯೂಬದ ಕೆಳಗಡೆ ಒಂದು ಬಾಕ್ಸ್ದಲ್ಲಿ ಬರೆದು ಕಳಿಸಿ. ಧನ್ಯವಾದಗಳು.